ರಾಮ ಮಂದಿರದಲ್ಲಿ ಬ್ರಹ್ಮಾಂಡ ಲೂಟಿಯಾದರೂ ಮೋದಿ ಮಾತ್ರ ಸೈಲೆಂಟ್. ಭಕ್ತರ ಕೋಟಿ ಕೋಟಿ ಹಣ ಯಾರ ಪಾಲಾಯಿತು? ಇಟ್ಟಿಗೆಯಿಂದ ಶುರುವಾದ ದೋಚಾಟ ಈಗ ಆಭರಣದವರೆಗೆ ಬಂತ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಅಯೋಧ್ಯೆಯ ರಾಮ ಮಂದಿರವನ್ನ ಮೋದಿ ಸರ್ಕಾರ ತನ್ನ ರಾಜಕೀಯ ಲಾಭಕ್ಕಾಗಿ ಹೇಗೆಲ್ಲ ಬಳಸ್ಕೊಂಡಿದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ. ತಾನು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ತೋರಿಸಿ ವೋಟ್ ಕೇಳಲಾಗದ ಭೀತಿಯಲ್ಲಿದ್ದಂಥ ಬಿಜೆಪಿಗೆ ಚುನಾವಣಾ ರ್ಯಾಲಿಗಳಲ್ಲೂ ರಾಮನ ಹೆಸರನ್ನು ಹೇಳಿಕೊಂಡು ವೋಟ್ ಕೇಳುವಂಥ ದೌರ್ಭಾಗ್ಯ ಬಂದಿತ್ತು. ದೇಶದಲ್ಲಿ ನಿಜವಾದ ಅಭಿವೃದ್ಧಿ ಇಲ್ಲದೆ ಇದ್ದಾಗ ಕಡೆಗೆ ದೇವರ ಹೆಸರನ್ನು ಹೇಳಿ ಆದರೂ ಚುನಾವಣೆಯಲ್ಲಿ ಗೆಲ್ಲೋದು ಅವರ ಕೊನೆ ಆಸೆ ಆಗಿತ್ತು. ಆದರೆ ಕರಾಳ ಸತ್ಯ ಇರೋದು ಇಲ್ಲೇ. ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಡೆದು ಭಕ್ತರೆಲ್ಲ ದೇಶದಾದ್ಯಂತ ಸಂಭ್ರಮಿಸಿದ ಬೆನ್ನಲ್ಲೇ ಅದೇ ಮಂದಿರದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಮಹಾ ವಂಚನೆಯೇ ನಡೆದಿದೆ. ಭಗವಾನ್ ಶ್ರೀರಾಮನ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂಥ ಬಿಜೆಪಿ ಸರ್ಕಾರದ ಕಣ್ಣೆದುರೇ ಈ ಘೋರ ಲೂಟಿ ನಡೆದಿರೋದು ಇವತ್ತು ದೇಶದಾದ್ಯಂತ ಭಕ್ತರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ರಾಮನ ಮೈಮೇಲಿನ ಆಭರಣಗಳಿಗೂ ಕನ್ನ ಹಾಕಿದಂತಹ ಮಹಾಕಳ್ಳರು ಯಾರು ಅನ್ನೋ ಎಲ್ಲಾ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡೋಣ. ರಾಮ ಮಂದಿರ ಟ್ರಸ್ಟ್ನ ಮೊದಲ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಸದಸ್ಯ ಅನಿಲ್ ಮಿಶ್ರಾ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೀಗಂತ ಮೂಲಗಳು ಹೇಳುತ್ತೆ, ಆದರೆ ಯಾವುದೇ ಒಂದು ಆಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ. ರಾಜೀನಾಮೆ ಯಾವಾಗ ಕೊಟ್ಟರು, 3 ದಿನದ ಮುಂಚೆನಾ ಅಥವಾ ಇವತ್ತ ರಾಜೀನಾಮೆ ಪತ್ರವನ್ನು ಪಬ್ಲಿಕ್ ಮಾಡ್ಬೋದಿತ್ತಲ್ವಾ? ಅದೆಲ್ಲ ಏನೂ ಇಲ್ಲ. ಎಲ್ಲೂ ಆಫಿಷಿಯಲ್ ಕಾನ್ಫರೆನ್ಸ್ ನಡೆಸಲಿಲ್ಲ. ಅಯೋಧ್ಯೆಯಲ್ಲಿ ಅಧಿಕೃತವಾಗಿ ಮಾತಾಡೋಕೆ ನಿಷೇಧ ಹೇರಲಾಗಿದೆಯಾ ಅನ್ನೋ ಪ್ರಶ್ನೆ ಬರೋ ಥರ ಆಗ್ತಾ ಇದೆ. ಸೊ ಕಳ್ಳರ ಥರ ಕತ್ಲೆ ಹಾದಿಯಲ್ಲಿ ನುಸುಳು ಹೋಗೋಕೆ ಯಾಕೆ ಪ್ರಯತ್ನಿಸ್ತಿದ್ದಾರೆ ಇವರು? ಸುದ್ದಿ ಹರಡಿ ಇಷ್ಟು ದೊಡ್ಡ ಆದರೂ ಇಷ್ಟು ಹೊತ್ತಾದರೂ ಟ್ರಸ್ಟಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಪ್ರಧಾನಿ ಮೋದಿ ಅವರಂತೂ ಪ್ರೆಸ್ ಕಾನ್ಫರೆನ್ಸ್ ಅಂತೂ ಮಾಡೋದೇ ಇಲ್ಲ. ಈಗ ರಾಮ ಮಂದಿರ ಟ್ರಸ್ಟ್ ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಸೊ ರಾಜೀನಾಮೆ ಅಂಗೀಕಾರ ಆಗಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ಸೊ ಜೂನ್ 7ಕ್ಕೆ ಮಂದಿರದಲ್ಲಿ ದರೋಡೆ ನಡೆದಿರೋ ವಿಷಯ ಬೆಳಕಿಗೆ ಬಂದಿತ್ತು. ಅಂದೇ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ದರೆ ಸ್ವಲ್ಪನಾದರೂ ನೈತಿಕತೆ ಆದರೂ ಉಳಿತಾ ಇತ್ತು. ಜೂನ್ 13ಕ್ಕೆ SIT ರಚನೆ ಆಯಿತು, ಆಗಲಾದರೂ ಕೊಡಬೇಕಾಗಿತ್ತು. ಆದರೆ ಜೂನ್ 25ರ FIR ಆದಮೇಲೆ ಈಗ ಸುದ್ದಿ ಚಾನೆಲ್ಗಳಲ್ಲಿ ಇವರ ರಾಜೀನಾಮೆ ಸುದ್ದಿ ಹರಿದಾಡ್ತಾ ಇದೆ. ಇದರಲ್ಲಿ ಇವರ ಮರ್ಯಾದೆಯಾಗಲಿ ಅಥವಾ ನೈತಿಕತೆಯಾಗಲಿ ಕಾಣಿಸ್ತಾ ಇಲ್ಲ. ಸೊ ಇದೀಗ ಈ ಮಹಾವಂಚನೆ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು, ಸುಳ್ಳು ಲೆಕ್ಕ ಬರೆದು ಬಾಲರಾಮನ ನಿಧಿಗೆ ಕನ್ನ ಹಾಕ್ತಾ ಇದ್ದಂಥ ಜಾಲಕ್ಕೆ ಪೊಲೀಸರು ಬಂಧನವನ್ನು ಹಾಕಿದ್ದಾರೆ. ತನಿಖೆ ವೇಳೆ ಕಳ್ಳತನದ ಜಾಲದಲ್ಲಿದ್ದಂಥ ಒಟ್ಟು 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಅವರ ಸಂಪೂರ್ಣ ನಂಟಿನ ವಿವರ ಹಾಗೂ ಹಗರಣದ ಕರಾಳ ಮುಖವನ್ನು ನೋಡೋಣ. ಅನುಕಲ್ಪ್ ಮಿಶ್ರಾ ಇಡೀ ಕಳ್ಳತನದ ಜಾಲದ ಪ್ರಮುಖ ಸೂತ್ರಧಾರರಲ್ಲಿ ಈತನೂ ಒಬ್ಬ. ದೇವಸ್ಥಾನದ ದೇಣಿಗೆಗೆ ಸಂಬಂಧಿಸಿದ ಅಧಿಕೃತ ಓಚರ್ಗಳನ್ನು ಬರೆಯೋ ಪ್ರಮುಖ ಜವಾಬ್ದಾರಿ ಈತನ ಮೇಲಿತ್ತು. ಬ್ಯಾಂಕ್ಗೆ ಕಳಿಸೋ ಲೆಕ್ಕದಲ್ಲಿ ನೋಟುಗಳ ಸಂಖ್ಯೆಯನ್ನು ಕಡಿಮೆ ತೋರಿಸಿ ಸುಳ್ಳು ಓಚರ್ ಸೃಷ್ಟಿಸ್ತಾ ಇದ್ದಂಥ ಮಾಸ್ಟರ್ ಮೈಂಡ್ ಈತ. ಇನ್ನು ಎರಡನೇವನು ಲವಕುಶ್ ಮಿಶ್ರಾ. ಈತ ಪ್ರಮುಖ ಆರೋಪಿ ಅನುಕಲ್ಪ್ ಮಿಶ್ರಾನ ಹತ್ತಿರದ ಸಂಬಂಧಿ. ಅನುಕಲ್ಪ್ ಶಿಫಾರಸ್ಸಿನ ಮೇರೆಗೆ ಹಣ ಎಣಿಕೆ ಕೋಣೆಗೆ ನುಸುಳಿದ್ದ ಈತ ನೇರವಾಗಿ ಕಾಣಿಕೆ ಹಣ ಮತ್ತು ಆಭರಣಗಳನ್ನು ಎಗರಿಸೋ ಕೆಲಸ ಮಾಡ್ತಾ ಇದ್ದ. ಈತನ ಮನೆಯ ಮೇಲೇನೆ ಪೊಲೀಸರು ದಾಳಿ ನಡೆಸಿ 10 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್ ದೇವಸ್ಥಾನದ ಪ್ರಮುಖ ಪದಾಧಿಕಾರಿ ಚಂಪತ್ ರಾಯ್ ಅವರ ಅತ್ಯಂತ ಆಪ್ತ ಮತ್ತು ಕಾರ್ ಡ್ರೈವರ್ ಕೂಡ ಆಗಿದ್ದ. ಈ ಮ್ಯಾನೇಜರ್ ಮನೆಯಿಂದ ಪೊಲೀಸರು ಕದ್ದ ಚಿನ್ನ ಮತ್ತು ಸುಮಾರು 2 ಕೋಟಿ ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಈತ ಯಾವುದೇ ಅಧಿಕೃತ ಹುದ್ದೆಯನ್ನು ಹೊಂದಿಲ್ಲದೆ ಇದ್ರೂ ಸಹ ದೇವಸ್ಥಾನದ ಒಳಗಿನ ಎಲ್ಲಾ ನಿರ್ಧಾರಗಳನ್ನ ಈತನೇ ತೆಗೆದುಕೊಳ್ತಾ ಇದ್ದ. ಈತನಿಗೆ ನೋಟು ಎಣಿಸೋ ಯಾವುದೇ ಬ್ಯಾಂಕ್ ಅನುಭವ ಇಲ್ಲದೆ ಇದ್ರೂ ಕಾಣಿಕೆ ಎಣಿಸೋ ಜವಾಬ್ದಾರಿಯನ್ನು ಈತನಿಗೆ ನೀಡಲಾಗಿತ್ತು. ನೆಕ್ಸ್ಟು ಮನೀಶ್ ಯಾದವ್, ಟಿನ್ನು ಯಾದವ್ ಅವನ ಸಂಬಂಧಿಕ. ವ್ಯವಸ್ಥಾಪಕ ಟಿನ್ನು ಯಾದವ್ ವೈಯಕ್ತಿಕ ಶಿಫಾರಸ್ಸಿನ ಮೇರೆಗೆ ಈತ ಹಣ ಎಣಿಕೆಯ ಕಾರ್ಯಕ್ಕೆ ನಿಯೋಜನೆಗೊಂಡಿದ್ದ. CCTV ಕ್ಯಾಮೆರಾಗಳಿಗೆ ಅಡ್ಡ ನಿಂತು ಕಂತೆಗಳಿಂದ ನೋಟುಗಳನ್ನು ಎಗರಿಸಿ ಬಟ್ಟೆಯೊಳಗೆ ಬಚ್ಚಿಟ್ಕೊಂಡು ಕಳ್ಳಾಟದಲ್ಲಿ ಈತ ಸಕ್ರಿಯವಾಗಿ ಭಾಗವಾಗಿದ್ದ. ಇನ್ನು ಅವಿನಾಶ್ ಪಾಂಡೆ ದೇಗುಲದ ಹಣ ಎಣಿಕೆ ವಿಭಾಗದ ಸಿಬ್ಬಂದಿಯಾಗಿದ್ದ ಈತ ಡಿಜಿಟಲ್ ಹೆಜ್ಜೆ ಗುರುತುಗಳನ್ನು ಬೆನ್ನಟ್ಟಿದಾಗ ಇಡೀ ಹಗರಣ ಬಯಲಾಗಿದೆ.
ಈತನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಕಳ್ಳತನ ನಡೆದ ದಿನಗಳಂದೇ ಈತನ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಕದ್ದ ಹಣದ ದೊಡ್ಡ ಪಾಲಿನ ಮೊತ್ತ ಜಮೆಯಾಗಿರುವುದು ಪತ್ತೆಯಾಗಿದೆ. ನೆಕ್ಸ್ಟ್ ಒನ್, ಸುಭಾಷ್ ಶ್ರೀವಾಸ್ತವ್. ಮಾಜಿ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಈತ ಕ್ಯಾಶ್ ಕೌಂಟಿಂಗ್ ವಿಭಾಗದ ಉಸ್ತುವಾರಿ ವಹಿಸಿಕೊಂಡು ಕಳ್ಳತನಕ್ಕೆ ಸಾಥ್ ನೀಡ್ತಾ ಇದ್ದ. ನೆಕ್ಸ್ಟ್, ಕರುಣೇಶ್ ಪಾಂಡೆ. ನಕಲಿ ರಸೀದಿಗಳನ್ನು ಸೃಷ್ಟಿ ಮಾಡಿ ಹಣ ಲೂಟಿ ಮಾಡುವ ಇವರ ವಂಚನೆಗೆ ಸಂಪೂರ್ಣ ಸಾಥ್ ನೀಡ್ತಾ ಇದ್ದಂತಹ ಮತ್ತೊಬ್ಬ ಆರೋಪಿ. ಇನ್ನು ಟ್ರಸ್ಟ್ನ ವಾಹನ ಚಾಲಕ. ಈ ಜಾಲಕ್ಕೆ ನೇರವಾಗಿ ಸಹಾಯ ಮಾಡ್ತಾ ಇದ್ದಂತಹ ಮತ್ತೊಬ್ಬ ವ್ಯಕ್ತಿ ತನಿಖಾ ವರದಿಯಲ್ಲಿ ಸಿಕ್ಬಿದ್ದಿದ್ದಾನೆ. ಸೊ ಮಂದಿರದ ಒಳಗೆ ಇಂಥ ವಂಶ ಪಾರಂಪರ್ಯವನ್ನೇ ಬೆಳೆಸಲಾಗ್ತಾ ಇದೆ. ಬ್ಯಾಂಕ್ನ ನಿವೃತ್ತ ಕ್ಯಾಶಿಯರ್ಗಳನ್ನು ಇಡಬೇಕಾದಂಥ ಜಾಗದಲ್ಲಿ ತಮ್ಮ ನೆಂಟಿಸ್ಟರುಗಳನ್ನು ತಂದು ಕೂರಿಸಿದ್ದಾರೆ. ಮಂದಿರದ ಪೂಜಾರಿಗಳ ನೇಮಕಾತಿಗೆ 5 ವರ್ಷ ಗುರುಕುಲದಲ್ಲಿ ಓದಿರಬೇಕು, ಸಂಸ್ಕೃತ ಗೊತ್ತಿರಬೇಕು ಅಂತ ನಿಯಮ ಮಾಡಿ 3,000 ಜನರಲ್ಲಿ ಕೇವಲ 20 ಜನರನ್ನ ಮೆರಿಟ್ ಮಾಡಿ ಆಯ್ಕೆ ಮಾಡಲಾಯಿತು. ಮಂದಿರದ ಪೂಜಾರಿಗಳ ನೇಮಕಾತಿಗಾಗಿ 5 ವರ್ಷ ಗುರುಕುಲದಲ್ಲಿ ಓದಿರಬೇಕು, ಸಂಸ್ಕೃತ ಗೊತ್ತಿರಬೇಕು ಅಂತ ನಿಯಮ ಮಾಡಿ 3,000 ಜನರಲ್ಲಿ ಕೇವಲ 20 ಜನರನ್ನ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಯಿತು. ಆದರೆ ನೂರಾರು ಕೋಟಿ ಹಣ, ಚಿನ್ನ, ಬೆಳ್ಳಿ ಲೆಕ್ಕ ಇಡುವಂಥ ಜಾಗಕ್ಕೆ ಮಾತ್ರ ಯಾವುದೇ ಯೋಗ್ಯತೆ ಇಲ್ಲದ ಸ್ವಂತದವರನ್ನು ತಂದು ಕೂರಿಸಿದ್ದು ದೇಶದ ಅತಿ ದೊಡ್ಡ ಭ್ರಷ್ಟಾಚಾರ. ಮಂದಿರದ ಉದ್ಘಾಟನೆ ಸಮಯದಲ್ಲಿ ಗೋಧಿ ಮೀಡಿಯಾಗಳು 24x7 ದೊಡ್ಡ ಕವರೇಜ್ ಅನ್ನು ಕೊಟ್ಟಿದ್ವು. ಹಕ್ಕಿ ಕೂಡ ಹಾರಾಡ್ಲಿಕ್ಕೆ ಆಗದೆ ಇರುವಷ್ಟು 10,000ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳು, ಕಮಾಂಡೋಗಳು, ಗುಪ್ತಚರ ಇಲಾಖೆ, ಖಾಸಗಿ ಸೆಕ್ಯೂರಿಟಿ ಏಜೆನ್ಸಿ ಎಲ್ಲವನ್ನ ನಿಯೋಜಿಸಲಾಗಿತ್ತು. ನಾವು ಸಿನಿಮಾಗಳಲ್ಲಿ ನೋಡ್ತೀವಲ್ವಾ, ಒಂದು ವಜ್ರವನ್ನ ಕದಿಯೋಕೆ ಕಳ್ಳರು ಎಷ್ಟು ಹರಸಾಹಸ ಪಡಬೇಕಂತ. ಆದರೆ ಇಲ್ಲಿ ಇಷ್ಟೊಂದು ಹೈಟೆಕ್ ಸೆಕ್ಯೂರಿಟಿಯ ನಡುವೆಯೂ ಕಿಲೋಗಟ್ಟಲೆ ಚಿನ್ನ, ಬೆಳ್ಳಿ, ಕೋಟ್ಯಾಂತರ ರೂಪಾಯಿ ನಗದು ಹಣವನ್ನು ಕಳ್ಳರು ದಿನಾಲು ಆರಾಮಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಬಂದೂಕುಗಳು ಹೊರಗಿನ ಭಯೋತ್ಪಾದಕರನ್ನು ಹುಡುಕ್ತಾ ಇದ್ರೆ ಒಳಗಿದ್ದಂಥ ಡಕಾಯಿತರು ಮಂದಿರದ ಚಿನ್ನವನ್ನು ಲೂಟಿ ಮಾಡ್ತಾ ಇದ್ರು. ಈಗ ಕಳ್ಳರೇನೋ ಸಿಕ್ಬಿದ್ದಿದ್ದಾರೆ. ಈ ಕಳ್ಳತನ ಬಯಲಾದದ್ದು ಹೇಗೆ ಅನ್ನೋದನ್ನು ನೋಡೋಣ. ಮಂದಿರಕ್ಕೆ ದಿನಕ್ಕೆ ಕನಿಷ್ಠ 8 ರಿಂದ 13 ಲಕ್ಷ ರೂಪಾಯಿ ಹಾಗೂ ಕುಂಭಮೇಳದಂಥ ವಿಶೇಷ ದಿನಗಳಲ್ಲಿ 50 ರಿಂದ 60 ಲಕ್ಷ ರೂಪಾಯಿವರೆಗೂ ಕಾಣಿಕೆ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಮಂದಿರದ ಅಕೌಂಟ್ಸ್ ಇನ್ಚಾರ್ಜ್ ಮಹಿಪಾಲ್ ಸಿಂಗ್ ಎಂಬುವರು ಬ್ಯಾಂಕ್ ಸಿಬ್ಬಂದಿ ಹಣ ಎಣಿಕೆಯಲ್ಲಿ ಮಿಸ್ ಮ್ಯಾಚ್ ಮಾಡ್ತಾ ಇರೋದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ನಂತರ ಸಮಾಜವಾದಿ ಪಕ್ಷದ ನಾಯಕ ಪವನ್ ಪಾಂಡೆ, ಅಖಿಲೇಶ್ ಯಾದವ್ ಅವರು 7 ರಿಂದ 7.5 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಧ್ವನಿ ಎತ್ತಿದ್ರು. ಆಗ ಎಚ್ಚೆತ್ತ ಸರ್ಕಾರ ಜೂನ್ 13ಕ್ಕೆ ಲಕ್ನೋದ ಕಮಿಷನರ್ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದಲ್ಲಿ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಿತು. SIT ಕೆಲವು ದಿನಗಳಲ್ಲಿ ಬುಲೆಟ್ ರೈಲಿನ ವೇಗದಲ್ಲಿ ತನಿಖೆ ನಡೆಸಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆಪ್ತ ಹಾಗೂ ಇದೇ ಟ್ರಸ್ಟ್ನ ಸದಸ್ಯನಾಗಿರುವಂತಹ ಸಂಜಯ್ ಪ್ರಸಾದ್ ಅವರಿಗೆ ರಹಸ್ಯ ವರದಿಯನ್ನು ಸಲ್ಲಿಕೆ ಮಾಡಿತು. ಸೊ ವರದಿ ಪ್ರಕಾರ ಹಣ ಎಣಿಕೆ ಕೋಣೆಯಲ್ಲಿ ಭದ್ರತೆ ಇರಲಿಲ್ಲ, ಸಿಬ್ಬಂದಿ ತಮಗೆ ಇಷ್ಟ ಬಂದ ಬಟ್ಟೆಯಲ್ಲಿ ಬರ್ತಾ ಇದ್ರು, ತಪಾಸಣೆನೂ ಇರಲಿಲ್ಲ, ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳ ಯಾವುದೇ ವ್ಯವಸ್ಥಿತ ದಾಖಲೆಗಳೇ ಟ್ರಸ್ಟ್ ಬಳಿ ಇರಲಿಲ್ಲ. ಅಷ್ಟೇ ಅಲ್ಲ, ಹಣ ಎಣಿಕೆ ಮಾಡೋ ಜಾಗದಲ್ಲಿದ್ದಂಥ 7 ರಿಂದ 8 ಯಂತ್ರಗಳ CCTV ದೃಶ್ಯಾವಳಿಗಳನ್ನು ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡಲಾಗಿತ್ತು. ಉದ್ಯೋಗಿಯೊಬ್ಬನ ಮನೆಯಲ್ಲಿ ದನದ ಬೆರಣಿಯ ಕೆಳಗೆ 10 ಲಕ್ಷ ರೂಪಾಯಿ ಅಡಗಿಸಿಟ್ಟಿರೋದು ಪತ್ತೆಯಾಗಿತ್ತು. ಸೊ ಭಕ್ತರು ಕೋಟ್ಯಾಂತರ ರೂಪಾಯಿ ನಗದು ಮಾತ್ರ ಅಲ್ಲ, ಕೆಜಿ ಗಟ್ಟಲೆ ಚಿನ್ನ, ಬೆಳ್ಳಿಯನ್ನು ಕೊಟ್ಟಿದ್ರು. ಮುಂಬೈನ ಉದ್ಯಮಿಯೊಬ್ಬರು ನೀಡಿದ 3 kg ಬೆಳ್ಳಿಯ ನೆಕ್ಲೆಸ್, 1 kg ಬೆಳ್ಳಿಯ ಪಾದುಕೆ, ಸಿಂಧಿ ಸಮುದಾಯದ ರಾಜು ಮನ್ವಾನಿ ಅವರು ಚಂಪತ್ ರಾಯ್ ಅವರಿಗೆ ನೇರವಾಗಿ ನೀಡಿದ 200 kg ಬೆಳ್ಳಿ, ಲಕ್ನೋದ ಜುವೆಲ್ಸ್ ಅಸೋಸಿಯೇಷನ್ ನೀಡಿದ 40 kg ಬೆಳ್ಳಿ ಮತ್ತು ಅನಿತಾ ಭಾರದ್ವಾಜ್ ಅವರು ನೀಡಿದಂಥ ಬೆಳ್ಳಿಯ ಕಾಕುಂಭ ಶುಂಡಿ ವಿಗ್ರಹಗಳಿಗೆ ಯಾವುದೇ ರಶೀದಿ ಇಲ್ಲ. ಈಗ ಅವು ಎಲ್ಲೋಗಿದೆ ಅನ್ನೋ ದಾಖಲೆನೂ ಇಲ್ಲ. ಸೊ ಭಕ್ತರು ನೀಡಿದಂಥ ಅಸಲಿ ಚಿನ್ನಾಭರಣಗಳನ್ನು ನಕಲಿ ಆಭರಣಗಳನ್ನಾಗಿ ಬದಲಿಸಲಾಗಿದೆ ಎಂಬ ಗಂಭೀರ ಆರೋಪನೂ ಇದೆ. ಸೊ ಈ ಕಳ್ಳತನ ಕೇವಲ 2 ಕೋಟಿಯಿಂದ ಆರಂಭವಾಗಿ ಈಗ 200 ಕೋಟಿಗೆ ತಲುಪಿದೆ. ಆದರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಂದಿರ ನಿರ್ಮಾಣದ ಹೆಸರಲ್ಲಿ ಬರೋಬ್ಬರಿ 5,000 ಕೋಟಿ ರೂಪಾಯಿಗೂ ಹೆಚ್ಚು ಹಗರಣ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಅವರ ಪ್ರಕಾರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಮಾರುಕಟ್ಟೆಯಲ್ಲಿ ಕೇವಲ 2 ರಿಂದ 3 ಕೋಟಿ ಬೆಲೆ ಬಾಳುವ ಜಮೀನನ್ನ ಟ್ರಸ್ಟ್ ಹಣದಿಂದ 23 ಕೋಟಿಗೆ ಖರೀದಿಸಿದ್ದಾರೆ. ಮತ್ತೊಂದು ಕಡೆ 2 ಕೋಟಿಯ ಜಮೀನನ್ನ ಕೇವಲ 5 ನಿಮಿಷದ ನಂತರ ಟ್ರಸ್ಟ್ಗೆ 18.5 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಗಿದೆ. 2023ರಲ್ಲಿ 1.73 ಕೋಟಿಯ ಜಮೀನನ್ನ ಶೇಕಡ 1,600ರಷ್ಟು ಹೆಚ್ಚಿನ ಬೆಲೆಗೆ ಅಂದ್ರೆ ಸುಮಾರು 29.67 ಕೋಟಿಗೆ ಖರೀದಿಸಿರುವ ದಾಖಲೆಗಳು ಸಿಕ್ಕಾಕಿದೆ. ಸೊ ಇಷ್ಟೆಲ್ಲ ಲೂಟಿ ನಡೆದಿದ್ರು ಸರ್ಕಾರ ಇನ್ನೂ ಅಧಿಕೃತವಾಗಿ ED ಅಥವಾ CBI ತನಿಖೆಗೆ ಆದೇಶ ಮಾಡಿಲ್ಲ. ಕಳ್ಳತನದ ವರದಿಯನ್ನ ಮಂದಿರದ ಕಾವಲುಗಾರರಂತೆ ಇರಬೇಕಾದಂಥ ಟ್ರಸ್ಟ್ ಸದಸ್ಯರಿಗೆ ಸರೆಂಡರ್ ಮಾಡಲಾಗ್ತಾ ಇದೆ ಅಂತ ಅಖಿಲೇಶ್ ಯಾದವ್ ಟೀಕಿಸಿದ್ದಾರೆ. ಇತ್ತ CAG ಆಡಿಟ್ ಮಾಡಬೇಕು ಅನ್ನೋ ಬೇಡಿಕೆ ಇದೆ. ಆದರೂ ಟ್ರಸ್ಟ್ನ ಕನ್ಸ್ಟ್ರಕ್ಷನ್ ಕಮಿಟಿಯಲ್ಲಿ ಸ್ವತಃ CAG ಅಧಿಕಾರಿಯಾದ ಅಶುತೋಷ್ ಶರ್ಮಾ ಅವರೇ ಇರೋದ್ರಿಂದ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಎದುರಾಗಿದೆ. ಸೊ ಮಂದಿರದ ಟ್ರಸ್ಟ್ ಅಲ್ಲಿ ಅಖಾಡದ ಸಾಧು ಸಂತರು, ಶಂಕರಾಚಾರ್ಯರನ್ನು ಹೊರಗಿಟ್ಟು
ಬಿಜೆಪಿ ತನ್ನದೇ ಜನರನ್ನ ನೇಮಿಸಿಕೊಂಡಿದ್ರಿಂದಾನೇ ಇಂಥ ಲೂಟಿ ನಡೆದಿದೆ ಅಂತ ರಾಮ ಮಂದಿರ ಹೋರಾಟದ ಮುಂಚೂಣಿ ನಾಯಕರಾದ ವಿನಯ್ ಕಟಿಯಾರ್ ಮತ್ತು ಮಹಂತ್ ಧರಮ್ ದಾಸ್ ಆರೋಪಿಸಿದ್ದಾರೆ. ಸೊ ಬಾಬ್ರಿ ಧ್ವಂಸ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂಥ ಮಾಜಿ ಕರಸೇವಕ ಸಂತೋಷ್ ದುಬೆ ಅವರೇ ಸ್ವತಃ ಚಂಪತ್ ರಾಯ್ ವಿರುದ್ಧ ಪೊಲೀಸ್ ದೂರನ್ನು ಕೊಟ್ಟಿದ್ದು, ಇದು ಬಾಬರ್ ಮತ್ತು ಘಜ್ನಿ ಮಾಡಿದ ಲೂಟಿಗಿಂತ ವಿಭಿನ್ನವಾಗಿಲ್ಲ, ತಪ್ಪಿತಸ್ಥರ ವಿರುದ್ಧ ಬುಲ್ಡೋಸರ್ ಕ್ರಮ ಯಾಕಿಲ್ಲ ಅಂತ ಪ್ರಧಾನಿ ಮೋದಿ ಅವರನ್ನು ಪ್ರಶ್ನಿಸಿದ್ದಾರೆ. ಸೊ ರಾಮ ಮಂದಿರದ ಶಿಲಾನ್ಯಾಸದಿಂದ ಹಿಡಿದು ರಾಮಲಲ್ಲಾನ ಭವ್ಯ ಪ್ರತಿಷ್ಠಾಪನೆವರೆಗೆ ಎಲ್ಲವನ್ನ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದ ಮೋದಿ ಸರ್ಕಾರದ ಕಣ್ಣೆದುರೇ ಈಗ ರಾಮನ ಹೆಸರೇಳ್ಕೊಂಡು ಅಧಿಕಾರಕ್ಕೆ ಬಂದಿರುವಂತಹ ಮೋದಿ ಸರ್ಕಾರದ ಕಣ್ಣೆದುರೇ ಈಗ ರಾಮನಿಗೆ ಭಕ್ತರು ಕೋಟಿ ಕೋಟಿ ರೂಪಾಯಿ ಅರ್ಪಿಸಿದಂಥ ಚಿನ್ನ, ಬೆಳ್ಳಿ, ವಜ್ರಾಭರಣ ಹಾಗೂ ಹುಂಡಿ ಹಣ ಎಲ್ಲನೂ ಲೂಟಿಯಾಗಿದೆ. ಸ್ವತಃ ಟ್ರಸ್ಟ್ನ ಪ್ರಮುಖರು, ನೌಕರರು ಮತ್ತು ಅರ್ಚಕರು ಸೇರಿ ಭಗವಂತನ ನಿಧಿಗೆ ಕನ್ನ ಹಾಕಿರುವಂಥ ಈ ಆಘಾತಕಾರಿ ಸುದ್ದಿ ದೇಶದಾದ್ಯಂತ ಹಬ್ಬಿದ್ರೂ ಸಹ ಸದಾ ಭ್ರಷ್ಟಾಚಾರದ ವಿರುದ್ಧ ಅಬ್ಬರಿಸುವಂಥ ಪ್ರಧಾನಿಯವರಿಂದ ಇನ್ನೂ ಯಾವುದೇ ಕಠಿಣ ಕ್ರಮವಾಗಲಿ ಅಥವಾ ಕೆಂಗಣ್ಣು ಬೀರಿದ ಸುದ್ದಿಯಾಗಲಿ ಹೊರಬಂದಿಲ್ಲ. ಇತಿಹಾಸದ ಪುಟಗಳನ್ನು ತಿರುವಿದ್ರೆ 80ರ ದಶಕದಿಂದಾನೇ ರಾಮ ಮಂದಿರದ ಹೆಸರನ್ನ ಹಳ್ಳಿಯ ಬಡ ಭಕ್ತರ ಮನೆಗಳಿಗೆ ಇಟ್ಟಗಿ ಹಣ ಇದರ ಮೂಲಕ ಸಂಗ್ರಹದ ನೆಪದಲ್ಲಿ ಶುರುವಾದಂಥ ಈ ಧಾರ್ಮಿಕ ರಾಜಕಾರಣದ ಅಸಲಿ ಮುಖವಾಡ ಈಗ ಸಂಪೂರ್ಣವಾಗಿ ಕಳಚಿಬಿದ್ದಿದೆ. ಉತ್ತರ ಪ್ರದೇಶದ ಚುನಾವಣೆ ಇನ್ನು ಕೇವಲ 8ರಿಂದ 9 ತಿಂಗಳು ಇರುವಾಗ ಹೊರಬಂದಿರುವಂಥ ಈ ಹಗರಣಕ್ಕೆ ಬಿಜೆಪಿ ದೊಡ್ಡ ತಲೆನೋವಾಗೋಗ್ಬಿಟ್ಟಿದೆ. ಮತಗಳಿಗಾಗಿ ಮತ್ತು ದುಡ್ಡಿಗಾಗಿ ರಾಮನ ಹೆಸರನ್ನು ಬಳಸ್ಕೊಳ್ಳಲಾಗ್ತಾ ಇದೆ ಎಂಬ ಸತ್ಯ ಭಕ್ತರಿಗೆ ಅರಿವಾದರೆ ರಾಜಕಾರಣಿಗಳ ಅಂಗಡಿ ಮುಚ್ಚೋದು ಗ್ಯಾರಂಟಿ. ಭಗವಾನ್ ಶ್ರೀರಾಮನಿಗೆ ಚಿನ್ನದ ಆಭರಣಗಳ ಹಂಗಿಲ್ಲ. ಆತ 14 ವರ್ಷ ವನವಾಸ ಮುಗಿಸಿದವನು. ನಿಜವಾದ ಹಿಂದೂ ಧರ್ಮ ರಾಮನ ದಾರಿಯಲ್ಲಿ ನಡೆಯೋದೇ ಹೊರತು ಧರ್ಮದ ಹೆಸರಲ್ಲಿ ಲೂಟಿ ಮಾಡೋದಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.